$250 ವರ್ಷದ ಅಶ್ವತ್ಥಕಟ್ಟೆ ನಾವು 2017ರಿಂದ ನೋಡ್ಕೊಂತಾ ಇದೀವಿ. ಚಿಕ್ಕ ಸಾಯಿಬಾಬಾ ಮಾಡಿದೀವಿ ಮುಂಚೆ. ಇಲ್ಲಿ ತುಂಬಾ ದೊಡ್ಡ ಕಸ ತೊಟ್ಟಿ ಎಲ್ಲ ಕಸ ಇತ್ತು, ಅದೆಲ್ಲ ಎತ್ತಿಸ್ಬಿಟ್ಟು ಕನ್ನಡ ಫ್ಲಾಗ್ ಹಾಕಿ ಆಮೇಲೆ ಇದನ್ನ ಜೀರ್ಣೋದ್ಧಾರ ಮಾಡಿ ಮತ್ತೆ ಇವಾಗ ಹೋದ ವರ್ಷ 2025ರಲ್ಲಿ ಆಂಜನೇಯ ಸ್ವಾಮಿ ಸಾಯಿಬಾಬಾ ದೊಡ್ಡದಾಗಿ ದೇವಸ್ಥಾನ ಕಟ್ಟಿ ಅವತ್ತು ಮಾರನೇ ದಿನ ಇಂದಾನೆ ಪ್ರತಿದಿನ 150 ಜನಕ್ಕೆ ಅನ್ನದಾನ ಮಾಡ್ತಾ ಇದೀವಿ. ಭಾನುವಾರ ಒಂದ್ ದಿವಸ ಮಾಡೋದಿಲ್ಲ. ಆಮೇಲೆ ಅಮಾವಾಸ್ಯೆ ಪೌರ್ಣಮಿಗೆ 30ರಿಂದ 50 kg ಪ್ರಸಾದ ಮಾಡ್ತೀವಿ. ಆಮೇಲೆ ಇಲ್ಲಿ ಎಲ್ಲ ಕೂಲಿ ಕಾರ್ಮಿಕರು ಇರೋದು, ಅವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೂ ಒಂದು ಪ್ರಸಾದ ಸಿಕ್ದಂಗೆ ಆಗುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಸೇವೆ ಮಾಡ್ತಾರೆ, ನಾವು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಾವು ಕೆಲಸ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಬರ್ತಾರೆ, ಭಕ್ತಾದಿಗಳು ಇಲ್ಲ ಅಕ್ಕಪಕ್ಕ ನಮ್ಮ ಫ್ರೆಂಡ್ಸ್ಗಳು ಇಲ್ಲಿ ಯಾರಿಗಾದ್ರೂ ಹೇಳಿದ್ರೆ ನಿಮ್ಮಂತವ್ರು ಬರ್ತಾರೆ, ಅವ್ರನ್ನು ಕೇಳ್ತೀವಿ, ಕೊಡ್ತಾರೆ. ಅವ್ರ ಕೈಯಿಂದ ಏನಾಗುತ್ತೆ ಅವ್ರು ಕೊಡ್ತಾರೆ. ಹೌದೌದು. ನಮ್ಮ ಹೆಸರು ಸೋಮಶೇಖರ್, ದೇವಸ್ಥಾನ ಪ್ರೆಸಿಡೆಂಟ್, ಶ್ರೀ ಅರಳಿಕಟ್ಟೆ ಸಾಯಿಬಾಬಾ ದೇವಸ್ಥಾನ ಪ್ರೆಸಿಡೆಂಟ್. ತುಂಬಾ ನಂಬಿ ನಮ್ಮ ಸೋಮಶೇಖರ್ ಅವರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಗೆ ಇಲ್ಲಿ ಅಕ್ಕಪಕ್ಕ ಇರುವಂತ ಡೈಲಿ ಕೂಲಿ ಕಾರ್ಮಿಕರು, ಸೆಂಟರ್ ಆಫ್ ದ ಸಿಟಿ ಅಲ್ಲ ಇದು, ಚಿಕ್ಕಪೇಟೆ ಅಲ್ಲಿ ಇಲ್ಲಿ ತಳ್ಕೊಂಡು ಕೆಲಸ ಮಾಡೋರು ಇರ್ತಾರೆ. ಅಂತವ್ರಿಗೆ ಒಳ್ಳೇದಾಗ್ಲಿ, ಅಂತವ್ರಿಗೆ ಊಟ ಸಿಗ್ಲಿ ಅಂತ ಹೇಳಿನೇ ಡೈಲಿ ಅನ್ನದಾನ ಮಾಡ್ತಿದ್ದಾರೆ.